ಟೆಂಪಲ್ ರನ್ ಮುಂದುವರಿಸಿದ ಕುಮಾರಸ್ವಾಮಿ ಶೃಂಗೇರಿ ದರ್ಶನ ಪಡೆಯಲಿರುವ ಎಚ್ಡಿಕೆ ದಂಪತಿ ದೇವಿ ಸಮ್ಮುಖದಲ್ಲಿ ನಿಖಿಲ್ ಬಿ ಫಾರಂಗೆ ವಿಶೇಷ ಪೂಜೆ. ಸಿಎಂ ಕುಮಾರಸ್ವಾಮಿ ಮತ್ತೆ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ದೋಸ್ತಿ ಸರ್ಕಾರದಲ್ಲಿ ಸಿಎಂ ಆದ ಬಳಿಕ ಕುಮಾರಸ್ವಾಮಿ ಸತತ 6ನೇ ಬಾರಿಗೆ ಶೃಂಗೇರಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಬೆಳಗ್ಗೆ 9:30 ಸುಮಾರಿಗೆ ಕುಟುಂಬ ಸಮೇತರಾಗಿ ಶಾರದಾಂಬೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಮಗ ನಿಖಿಲ್ ಕುಮಾರಸ್ವಾಮಿ ಬಿ ಫಾರಂಗೆ ಪೂಜೆ ಸಲ್ಲಿಸಿ ಶಾರದಾಂಬೆಯ ಆಶೀರ್ವಾದ ಪಡೆಯಲಿದ್ದಾರೆ. ಸಿಎಂ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಈಗ ಕಳೆದ 3 ದಿನಗಳ ಹಿಂದಷ್ಟೇ ಎಚ್.ಡಿ. ರೇವಣ್ಣ ದಂಪತಿ ಭೇಟಿಯನ್ನು ಕೊಟ್ಟಿದ್ದರು. ಹಾಗೆಯೇ ಪದೇ ಪದೇ ಭೇಟಿಯನ್ನು ಶೃಂಗೇರಿಗೆ ನೀಡ್ತಾನೆ ಇರ್ತಾರೆ. ಚಿಕ್ಕಮಗಳೂರಿನ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠ ಶಾರದಾಂಬೆಯ ದೇವಸ್ಥಾನಕ್ಕೆ ಎಚ್.ಡಿ. ದೇವೇಗೌಡರಾದಿಯಾಗಿ ಎಲ್ಲ ಅವರ ಕುಟುಂಬದವರು ಶೃಂಗೇರಿಗೆ ಭೇಟಿ ನೀಡ್ತಾ ಇರ್ತಾರೆ. ಹೋಮ ಯಾಗಗಳನ್ನು ಮಾಡಿಸ್ತಾ ಇರ್ತಾರೆ. ಈಗ ಸಿಎಂ ಕುಮಾರಸ್ವಾಮಿ ಮತ್ತೆ ತಿಂಗಳಲ್ಲಿ 6ನೇ ಬಾರಿಗೆ ಈ ಒಂದು ಭೇಟಿಯನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಒಂದು ಕಡೆ ಕುಟುಂಬ ಸಮೇತರಾಗಿ ಇವತ್ತು ಶಾರದಾಂಬೆಗೆ ವಿಶೇಷ ಪೂಜೆಯನ್ನು ಬೆಳಗ್ಗೆ 9:00ವರೆಗೆ ಸಲ್ಲಿಸಲಿದ್ದಾರೆ. ಮಂಡ್ಯ ಲೋಕಸಭೆಯಲ್ಲಿ ಮೊದಲನೇ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿರುವಂತಹ ಹಾಗೆ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿ ಪರಿಣಮಿಸಿದೆ ಮಂಡ್ಯ. ಸೊ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲೇಬೇಕು ಅನ್ನುವಂಥ ಹಠ ತೊಟ್ಟಿರೋದ್ರಿಂದ ಅದಕ್ಕೆ ವಿಶೇಷ ಪೂಜೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬಿ ಫಾರಂಗೆ ಅವರು ಸಲ್ಲಿಸಲಿರುವಂತಹ ಬಿ ಫಾರಂಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಪ್ರಮುಖವಾದಂಥ ವಿಚಾರ. ಸಿಎಂ ಆದಂತಹ ಬಳಿಕ ಮತ್ತೆ ಕುಮಾರಸ್ವಾಮಿ ಟೆಂಪಲ್ ರನ್ನನ್ನು ಮುಂದುವರಿಸಿದ್ದಾರೆ. ಈ ಬಾರಿ ವಿಶೇಷ ಅಂದರೆ ಲೋಕಸಭಾ ಚುನಾವಣೆಗೆ ತಮ್ಮ ಪುತ್ರನನ್ನೇ ಕಣಕ್ಕಿಳಿಸಿರೋದು ವಿಶೇಷ. ಸೊ ಹಾಗಾಗಿ ಶೃಂಗೇರಿಯ ಶಾರದಾಂಬೆಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೋಸ್ತಿ ಸರ್ಕಾರದಲ್ಲಿ ಸಿಎಂ ಆದಂತಹ ಬಳಿಕ 6ನೇ ಸಲ ಶೃಂಗೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ತಮ್ಮ ಕುಟುಂಬ ಸಮೇತರಾಗಿ ಮಗ ಹಾಗೆ ಪತ್ನಿ ಜೊತೆ ಶೃಂಗೇರಿಯ ಶಾರದಾ ಪೀಠಕ್ಕೆ ಇದೀಗ ಭೇಟಿಯನ್ನು ನೀಡಿದ್ದಾರೆ. 9:30 ಸುಮಾರಿಗೆ ಕುಟುಂಬ ಸಮೇತ ಶಾರದಾಂಬೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ.